ಇನ್ನು ಕರ್ನಾಟಕದಲ್ಲಿರೋ ಮೀಸಲಾತಿ ವ್ಯವಸ್ಥೆ ಬಗ್ಗೆ ನೋಡೋದಾದರೆ, ಕರ್ನಾಟಕ ರಾಜ್ಯವು ತನ್ನದೇ ಆದ ಮೀಸಲಾತಿ ನೀತಿಯನ್ನು ಹೊಂದಿದೆ. ಇದು ರಾಷ್ಟ್ರೀಯ ನೀತಿಗಿಂತ ಭಿನ್ನವಾಗಿದೆ. ಪ್ರಸ್ತುತ ಕರ್ನಾಟಕದಲ್ಲಿರುವ ಮೀಸಲಾತಿ ವ್ಯವಸ್ಥೆ ನೋಡೋದಾದರೆ, ಪರಿಶಿಷ್ಟ ಜಾತಿಗೆ 17% ಕೊಡ್ತಾರೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿಯನ್ನು ಕೊಡ್ತಾರೆ. ಮತ್ತು ಇತರೆ ಹಿಂದುಳಿದ ವರ್ಗಕ್ಕೆ 32% ಮೀಸಲಾತಿಯನ್ನು ಕೊಡ್ತಾರೆ. ಇಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಕೊಡೋದಿಲ್ಲ. ಇದಲ್ಲದೆ OBC ಯಲ್ಲಿನೇ ವಿವಿಧ ಪ್ರವರ್ಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಕ್ಯಾಟಗರಿ 1ಗೆ 4% ರಿಸರ್ವೇಷನ್ ಕೊಡ್ತಾರೆ. ಕ್ಯಾಟಗರಿ 2Aಗೆ 15% ರಿಸರ್ವೇಷನ್ ಕೊಡ್ತಾರೆ. ಮತ್ತು ಕ್ಯಾಟಗರಿ 2Bಗೆ 4% ಕೊಡ್ತಾರೆ. ಮತ್ತು ಕ್ಯಾಟಗರಿ 3Eಗೆ 4% ರಿಸರ್ವೇಷನ್ ಕೊಡ್ತಾರೆ. ಮತ್ತು ಕ್ಯಾಟಗರಿ 3Bಗೂ 5% ರಿಸರ್ವೇಷನ್ ಕೊಡ್ತಾರೆ. ಒಟ್ಟಾರೆ OBC ಅವರಿಗೆ 32% ಕರ್ನಾಟಕದಲ್ಲಿ ಕೊಟ್ಟರೆ, ಟೋಟಲ್ ಆಗಿ ಕೂಡ ಎಲ್ಲ ಪ್ರವರ್ಗಗಳು ಸೇರಿದ್ರೆ 32% ಆಗುತ್ತೆ.